ಅವನು ಹೇಗೆ ಸತ್ತ ಹೇಳಿ? ಯಾಕೆ ನಿಮಗೆ ಗೊತ್ತಲ್ವಾ? ಹಾವು ಕಚ್ತು ಅಂತ ನೀವೇ ತಾನೇ ಹೇಳಿದ್ದು, ಹೇಳಿ ಮತ್ತೆ. ಸಾಮಾನ್ಯವಾದ ಹಾವಲ್ಲ, ನಾಗಲೋಕದಿಂದ ಸೇಡನ್ನ ಹೊತ್ಕೊಂಡು ಭೂಮಿಗೆ ಬಂದ ಇಚ್ಛಾದಾರಿ ನಾಗ ಕಚ್ಚಿದ್ದು. ಓ, ಮದುವೆ ವಿಷಯ ಮಾತಾಡ್ಬೇಕಿತ್ತ? ನಾನೇ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ನಾನು ಬಂದಿರೋದು ಮದುವೆ ವಿಷಯ ಮಾತಾಡೋದಕ್ಕಲ್ಲ, ಮತ್ತೆ ಅಮೃತನ ವಿಷಯ ಮಾತಾಡೋಕೆ. ಅಮೃತ ಎಲ್ಲಿ? ಯಾವ ಅಮೃತ? ಈ ಮನೇಲಿ ಇಷ್ಟು ದಿವಸ ಇದ್ಲಲ್ಲ, ಅದೇ ಅಮೃತ. ಓ, ಅಮೃತ. ಅವಳ ಬಗ್ಗೆ ನಿನಗೇನು ಗೊತ್ತು? ಅವಳ ಬಗ್ಗೆ ನನಗೆಲ್ಲ ಗೊತ್ತಿದೆ. ನೀವು ಅವಳನ್ನ ಎಲ್ಲಿಂದ ಕರ್ಸಿದ್ರಿ? ಯಾರವಳು? ಅವಳು ನನ್ನ ಫ್ರೆಂಡ್ ಮಗಳು. ಯಾವ ಫ್ರೆಂಡು? ಬೇರೆ ಲೋಕದವ್ರ? ಶಿವನವರೇ, ಏನ್ ಮಾತಾಡ್ತಿದ್ದೀರಾ? ಬೇರೆ ಲೋಕ ಅಂದ್ರೆ, ಓ ಯು ಮೀನ್ ಫಾರಿನ್ ಆಗಿ ಹೇಳ್ತಿದ್ರಾ? ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ನಿಮ್ಮ ತಂದೆ. ಹೇಳಿ ಅಂಕಲ್, ಎಲ್ಲಿಗೆ ಹೋಗಿದ್ದಾಳೆ? ಅದು ಯಾಕಿಷ್ಟೊಂದು ಬೇರ್ತಾ ಇದ್ದೀರಾ? ಅಮೃತ ಎಲ್ಲಿಗೆ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ನೋ, ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಶಿವಾನಿ, ನಾವು ಬಾವಾಜಿನ ಕೇಳಿದ್ವಿ, ಅವ್ರಿಗೂ ಯಾವುದು ಸರಿಯಾಗಿ ಗೊತ್ತಿಲ್ಲ. ಈಗಿನ ಕಾಲದ ಹುಡುಗಿರೇ ಈಗಮ್ಮ, ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟು ಹೊರಟೋಗ್ಬಿಡ್ತಾರೆ. ತಪ್ಪು ತಿಳ್ಕೊಂಡಿದ್ದೀರಾ. ಅಮೃತ ಬಗ್ಗೆ ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ಅವಳೆ ಇಲ್ಲಿಂದ ಹೋಗಿಲ್ಲ, ಅವಳನ್ನ ಇಲ್ಲಿಂದ ಕಳಿಸಿದ್ದಾರೆ. ಕಳಿಸಿದಾರಾ? ಯಾರದ್ಕೆ? ನಿಮ್ ತಂದೆ. ಡ್ಯಾಡ್, ಅಮೃತನ ಎಲ್ಲಿ ಕಳ್ಸಿರ ಅಂದ್ರೆ ಗೊತ್ತಿಲ್ಲ ಅಂತಂದ್ರಿ. ಅಮೃತ ನೀವೇ ಕಳ್ಸಿದ್ರಾ? ಎಲ್ಲಿ ಕಳ್ಸಿರಿ ಡ್ಯಾಡ್? ಮಾತಾಡಿ ಅಂಕಲ್. ಅಮೃತನ ಎಲ್ಲ ಕಳ್ಸಿದ್ರ? ಎಲ್ರಿಗೂ ಹೇಳಿ. ನನಗೆ ಗೊತ್ತಿಲ್ಲ. ಅವಳು ವಾಪಸ್ ಮನೆಗೆ ಹೋಗಿರ್ಬೇಕು. ಯಾವ ಮನೆ? ನಾಗಲೋಕದಲ್ಲಿರೋದಾ? ನಾಗಲೋಕನ? ಇದ್ಯಾವುದಿದು ಹೊಸ ಕಂಟ್ರಿ? ನಾನು ಇದುವರೆಗೂ ಆ ಹೆಸರೇ ಕೇಳಿಲ್ವಲ್ಲ. ಕೇಳೋ ಸಂದರ್ಭ ಇವಾಗ ಬಂದಿದೆ. ಹೇಳಿ ಅಂಕಲ್, ಅವಳನ್ನ ಅಲ್ಲಿಗೆ ಕಳ್ಸಿದ್ರಾ? ನೋಡು, ಏನೇನೋ ಪ್ರಶ್ನೆ ಮಾಡಬೇಡ. ಅವಳು ನನ್ನ ಫ್ರೆಂಡ್ ಮಗಳು. ಯಾವುದೋ ಪ್ರಾಜೆಕ್ಟ್ ವರ್ಕ್ ಅಂತಿದ್ಲು, ಮುಗಿಯೋವರೆಗೂ ನಮ್ಮನೇಲೇ ಇರಮ್ಮ ಅಂತ ಹೇಳಿದ್ದೆ. ಮುಗ್ದಿರ್ಬೇಕು, ವಾಪಸ್ ಹೋಗಿದ್ದಾಳೆ. ಯಾವ ಪ್ರಾಜೆಕ್ಟು? ಯಾರನ್ನಾದ್ರೂ ಸಾಯಿಸೋದಾ? ಹೇಳಿ, ಯಾರನ್ನ ಸಾಯಿಸಕ್ಕೆ ಒಳ್ಳೆ ಕರ್ಸಿದ್ರಿ? ಶಿವಾನಿ ಮೇಡಮ್, ಯಜಮಾನ್ರ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ನನಗ್ ಗೊತ್ತಿಲ್ವಾ? ನಿಮ್ ಯಜಮಾನ್ರ ಬಗ್ಗೆ ನನಗ್ ಗೊತ್ತಿಲ್ವಾ? ಅವ್ರ ಬಗ್ಗೆ ಏನೇನ್ ಗೊತ್ತು ಅಂತ ಇನ್ ಸ್ವಲ್ಪ ಹೊತ್ತಲ್ಲೇ ನಿಮಗ್ ಗೊತ್ತಾಗುತ್ತೆ.
ಶಿವಾನಿ ಯಾಕೋ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ. ಯಾರನ್ನ ಸಾಯಿಸ್ತಾರೆ? ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅಲ್ವಾ? ಸರಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀಲಿ ಎಲ್ಲಿ? ಸಾವು ಕಣ್ಣು ಮುಂದೆ ಇದ್ರು ನಟ್ಯ. ನೀಲಿನ? ಯಾವ ನೀಲಿ? ಅದಕ್ಕೆ ನಿಮ್ಮ ಜೊತೆಲಿದ್ರಲ್ಲ ಅವರ, ಅದೇ ನಿಮ್ಮ ಫ್ರೆಂಡ್ ಕಮ್ ಮ್ಯಾನೇಜರ್. ಆ ಚಿಕ್ಕ ಹುಡುಗಿಗೆ ನೆನಪಿದೆ, ನಿಮಗ್ ನೆನಪಿಲ್ವಾ? ಅದು ಮರ್ತೋಗ್ತಾ ಇದೆಯಮ್ಮ, ವಯಸ್ಸಾಗ್ತಾ ಇದೆಯಲ್ಲ. ವಯಸ್ಸಾಯ್ತು ಅಂತ ನೆನಪು ಕಳ್ಕೊಂಡ್ರ ಅಥವಾ ಅವಳು ಸತ್ ಹೋದ್ಲು ಅಂತ ಮರ್ತ್ ಬಿಟ್ರ? ಶಿವಾನಿ ಅವರು ವಾಟ್ಸ್ ಗೋಯಿಂಗ್ ಆನ್? ಡ್ಯಾಡ್ಗೆ ಅವಾಗಿಂದ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಾ. ಈ ಕ್ವಶನ್ಗಳೆಲ್ಲ ಯಾಕೆ ಅಂತ? ಹೌದು ಚಿಕ್ಕ ಯಜಮಾನ್ರೆ, ನನಗೂ ಹಾಗೆ ಅನಿಸ್ತಾ ಇದೆ. ಅಮೃತ ಮೇಡಮ್ಗೆ ಏನು ಅರ್ಜೆಂಟ್ ಇತ್ತೇನೋ ಹೋದ್ರು. ಇನ್ನು ನೀಲಿ ಮೇಡಮ್ ಸತ್ತೋಗಿದ್ದಾರೆ, ಅವ್ರ ವಿಷಯ ಇಲ್ಲಾಕೆ? ಅವಳ ಸಾವಿಗೆ ಉತ್ತರ ಸಿಕ್ಕಿಲ್ಲ, ಅದಕ್ಕೆ. ಶಿವಾನಿ, ಏನ್ ಹೇಳ್ತಿದ್ಯಾ? ಒಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋರ್ಗೆ ಅರ್ಥ ಆಗ್ತಿದೆ ಬಿಡಿ. ನೀಲಿ ನನ್ನ ಜೊತೆ ಖುಷಿಯಾಗೇ ಇದ್ಲು, ಆದ್ರೆ ಒಂದಿನ ಅವಳು ಇದ್ದಕ್ಕಿದ್ದ ಹಾಗೆ ಕಾಣೆ ಆದ್ಲು. ಇಲ್ಲ, ಅವಳು ಕಾಣೆ ಆಗ್ಲಿಲ್ಲ. ಯಾರೋ ಅವಳನ್ನ ನಮ್ಮ ಮನೆಯಿಂದ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿದ್ ಯಾರು ಗೊತ್ತಾ? ನಿಮ್ ಫ್ರೆಂಡ್ ವಿಷಕಂಠ. ವಿಷಕಂಠ ಅಂಕಲ್ಲ, ಅವ್ರು ಯಾಕೆ ನೀಲಿನ ಕರ್ಕೊಂಡು ಹೋಗ್ತಾರೆ? ಶಿವಾನಿ, ಐ ಥಿಂಕ್ ಯು ಆರ್ ಕನ್ಫ್ಯೂಸ್ಡ್. ನೀನು ಯಾರ ಮಾತೋ ಕೇಳಿ ಕನ್ಫ್ಯೂಸ್ ಆಗಿದ್ಯಾ? ವಿಷಕಂಠನಿಗೆ ನೀಲಿ ಪರಿಚಯನೇ ಇಲ್ಲ, ಅವನ ಯಾಕೆ ಕರ್ಕೊಂಡು ಹೋಗ್ತಾನೆ? ನೀಲಿನ ಸಾಯಿಸೋದಕ್ಕೆ. ನಾನವತ್ತು ನಮ್ಮ ನಿಶ್ಚಿತಾರ್ಥದ ಖುಷಿಯಲ್ಲಿದ್ದೆ. ಇದ್ಯಾವುದನ್ನು ಯೋಚನೆ ಮಾಡಿರ್ಲಿಲ್ಲ. ಅದೇ ಸಮಯನ ಬಳಸ್ಕೊಂಡು ನೀವೆಲ್ಲ ನನಗೆ ಮೋಸ ಮಾಡ್ಬಿಟ್ರಿ ಅಲ್ವಾ? ನೋಡಮ್ಮ, ಆಗ್ಲಿಂದ ಸುಮ್ಮನೆ ಇದ್ದೀನಿ ಅಂತ ಆರೋಪದ ಮೇಲೆ ಆರೋಪ ಹೊರಿಸ್ಬೇಡ. ನಮ್ಮ ಯಜಮಾನರು ಚಿಂದಂತವ್ರು, ಅವ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡಿ ಮೇಡಮ್. ಶಿವಾನಿ ಅವರೇ, ಸ್ಟಾಪ್ ಇಟ್. ಬನ್ನಿ ಇಲ್ಲಿಂದ ಹೋಗೋಣ. ನಾನು ಎಲ್ಗೂ ಬರಲ್ಲ. ನನಗಿವತ್ತು ಎಲ್ಲ ಉತ್ತರಗಳು ಬೇಕು. ಶಿವಾನಿ ಅವರೇ, ಹಠ ಮಾಡಬೇಡಿ, ಬನ್ನಿ. ತ್ರಿವಿಕ್ರಮ್, ನಿಮಗೇನು ಗೊತ್ತಿಲ್ಲ. ಎಲ್ಲ ಗೊತ್ತಾಗೋದಕ್ಕೆ ನಿಮ್ಗಿನ್ನ ಸಮಯ ಬೇಕು. ಬಿಡಿ ನನ್ನ. ಹೇಳಿ, ನೀಲಿನ ಕೊಂದಿದ್ದು ನೀವು ಮತ್ತೆ ನಿಮ್ಮ ಸ್ನೇಹಿತರು ತಾನೆ? ನಂದೀಶ್ ಅಂಕಲ್, ನೀವ್ ಯಾವಾಗ್ಲೂ ಇವ್ರ ಜೊತೆನೇ ಇರ್ತೀರಾ. ಅವತ್ ನೀವು ಇವ್ರ ಜೊತೆನೇ ಇದ್ರ? ನೀವೆಲ್ಲರೂ ಸೇರ್ಕೊಂಡು ನೀಲಿನ ಕೊಂದ್ರ? ಇವಳು ಏನ್ರಿ ಹೇಳ್ತಿದ್ದಾಳೆ? ನೀವು ಕೊಲೆ ಮಾಡಿದ್ರ? ದೇವ್ರೆ, ಮಾತಾಡ್ರಿ. ಬಾಯ್ ಬಡ್ಕೆ, ಬಾಯ್ ಮುಚ್ಕೊಂಡು ಸುಮ್ಮನೆ ಇರಕ್ಕಾಲ್ವಾ? ಹೇಳಿ, ನಿಮ್ ಹೆಂಡತಿ ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳ್ರಿ, ನೀಲಿನ ನೀವು ಕೊಲೆ ಮಾಡಿದ್ರ? ನೀವು ಕೊಲೆಗಾರನ? ಅವ್ರ ಬಾಯಿ ಬಂದಾಗ ಮಾತಾಡ್ತಾರೆ ಅಂತ ನಿನ್ ನಾಗೇನು ಹರಿಬಿಡ್ಬೇಡ. ನಾನು ಕೊಂದಿಲ್ಲ, ಕೊಲೆ ಮಾಡಿಲ್ಲ. ಮತ್ಯಾರು ನೀಲಿನ ಕೊಂದಿದ್ದು? ಹಾಗಾದ್ರೆ ನೀವೊಬ್ರೇ ಕೊಂದ್ರ? ಸುಮ್ಮನೆ ಇದ್ದೀನಿ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ನಾನ್ಯಾಕೆ ಕೊಲೆ ಮಾಡ್ಲಿ? ವಿಷಕಂಠ ಕೊಲೆ ಮಾಡಿದ್ದಾನೆ ಅಂತ ನಿನ್ಗೆ ಅನ್ಸಿದ್ರೆ ಅವನ್ನೇ ಹೋಗಿ ಕೇಳು, ನನ್ನ ಯಾಕೆ ಕೇಳ್ತಾ ಇದ್ಯಾ? ಅಂದ್ರೆ ಅವ್ನು ನಿಮ್ ಸ್ನೇಹಿತ ಅಲ್ವಾ? ಸ್ನೇಹಿತ ಆಗ್ಬಿಟ್ರೆ ಎಲ್ಲ ಹಂಚ್ಕೊಂಡ್ಬಿಡ್ತೀವ.
ಇಷ್ಟಕ್ಕೂ ವಿಷಕಂಠ ಕೊಲೆ ಮಾಡಿದಾನೆ ಅನ್ನೋದು ನಿನ್ನ ಊಹೆ, ಸತ್ಯ ಅಲ್ವಲ್ಲ? ಹಾಗೆ ಸ್ನೇಹಿತರು ಮಾಡಿದಕ್ಕೆಲ್ಲ ನಾವು ಹೊಣೆ ಅಂತಂದ್ರೆ ನನಗೆ 1000 ಜನ ಸ್ನೇಹಿತರಿದ್ದಾರೆ. 1000 ಜನ ಸ್ನೇಹಿತರು ಇರ್ಬೋದು, ಆದ್ರೆ ನಾನ್ ಮಾತಾಡ್ತಿರೋದು ಪ್ರಾಣ ಸ್ನೇಹಿತರ ಬಗ್ಗೆ. ಪ್ರಾಣ ಸ್ನೇಹಿತರೆ ನನಗೆ 5 ಜನ ಇದ್ದಾರೆ. 5 ಜನ ಅಲ್ಲ, ಪ್ರಾಣ ಸ್ನೇಹಿತರಲ್ಲಿ ಉಳಿದಿರೋದು 4 ಜನ. ಯಾಕೇನು ಮಾತಾಡ್ತಿಲ್ಲ? ಸಾಂಬ ಶಿವ ಸತ್ ಹೋಗಿದ್ದು ಮರ್ತ್ ಹೋಯ್ತಾ? ಅವನ್ ಹೇಗ್ ಸತ್ತ ಹೇಳಿ? ಯಾಕೆ ನಿಮಗ್ ಗೊತ್ತಲ್ವಾ? ಹಾವು ಕಚ್ತು ಅಂತ ನೀವೇ ತಾನೇ ಹೇಳಿದ್ದು, ಹೇಳಿ ಮತ್ತೆ. ಸಾಮಾನ್ಯವಾದ ಹಾವಲ್ಲ, ನಾಗಲೋಕದಿಂದ ಸೇಡನ್ನ ಹೊತ್ಕೊಂಡು ಭೂಮಿಗೆ ಬಂದ ಇಚ್ಛಾದಾರಿ ನಾಗ ಕಚ್ಚಿದ್ದು. ಹೇಳಿ ಅವನನ್ನ ಕಚ್ಚಿದ್ದು ಇಚ್ಛಾಧಾರಿ ನಾಗ ಅಂತ ಹೇಳಿ. ಶಿವಾನಿ ಅವರೇ, ಅವ್ರು ನಮ್ಮ ಡ್ಯಾಡ್. ಅವ್ರಿಗೆ ಏನನ್ನೋ ಪ್ರಶ್ನೆ ಕೇಳ್ತಿದಾರಲ್ಲ, ಎಲ್ರೂ ಮುಂದೆ ಎಷ್ಟು ಚೀಪ್ ಆಗ್ತೀರಾ ಗೊತ್ತಾ? ಚೀಪ್ ಆಗ್ತಿರೋದು ನಾನಲ್ಲ, ನಿಮ್ಮ ತಂದೆ. ಶಿವಾನಿ! ತ್ರಿವಿಕ್ರಮ್, ನೀವು ಮುಗ್ಧರು. ನಿಮ್ ತಂದೆ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ. ಗೊತ್ತಾದ್ರೆ ನೀವಾಗಿರೋದಿಲ್ಲ. ಅತ್ಗೆ, ನಮ್ ಡ್ಯಾಡ್ ಬಗ್ಗೆ ಏನೇನೋ ಮಾತಾಡಬೇಡಿ. ನಮ್ ಡ್ಯಾಡ್ ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ನಿನ್ಗೆ? ತ್ರಿವಿಕ್ರಮ್ ಹುಟ್ಟಿದ ದಿವಸ ಅವ್ರು ಎಲ್ಲಿದ್ರು ಅಂತ ನಿನ್ಗೆ ಗೊತ್ತಾ? ಮಾತಾಡಿ ಅಮ್ಮ. ತ್ರಿವಿಕ್ರಮ್ ಹುಟ್ಟಿದ ದಿವಸ ನಿಮ್ ಯಜಮಾನ್ರು ಮನೇಲಿ ಇದ್ರಾ? ಮಾಮ್, ಡ್ಯಾಡ್ ಅವತ್ತು ಮನೇಲಿದ್ರಾ? ಇರೋಕೆ ಸಾಧ್ಯನೂ ಇಲ್ಲ. ಅವತ್ತು ಯಾವ್ದೋ ಆಫೀಸ್ ಕೆಲಸ ಇದೆ ಅಂತ ಹೇಳಿ ಹೋದ್ರು ಅಲ್ವೇನ್ರಿ? ಡ್ಯಾಡ್, ಮಾತಾಡಿ. ಯಾಕೆ ಸೈಲೆಂಟ್ ಆಗಿದ್ದೀರಾ? ಶಿವಾನಿ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಆನ್ಸರ್ ಮಾಡಿ. ಡ್ಯಾಡ್ ಪ್ಲೀಸ್. ಅವ್ರು ಮಾತಾಡಲ್ಲ, ಯಾಕಂದ್ರೆ ಅವತ್ತು ಅವ್ರು ಹೋಗಿದ್ದು ನೀಚ ಕೆಲಸ ಮಾಡೋದಕ್ಕೆ. ಹೌದು, ಅವ್ರು ನನ್ನ ಗಂಡನು ಮನೇಲಿ ಇರ್ಲಿಲ್ಲ. ಯಜಮಾನ್ರ ಜೊತೆಲಿ ಆ ನೀಚ್ ಕೆಲ್ಸದಲ್ಲಿ ನೀವು ಭಾಗಿಯಾಗಿದ್ರಾ? ಮಾತಾಡ್ರಿ. ಬಾಯ್ ಬಡ್ಕೆ, ಬಾಯ್ ಮುಚ್ಕೊಂಡಿರಕ್ಕಾಗಲ್ವಾ? ಓ, ನನಗೆ ಅವತ್ತೇ ಅನುಮಾನ ಇತ್ತು. ಇವತ್ತದು ನಿಮ್ ಹೆಂಡತಿ ಬಾಯಿಂದನೇ ಬಂತಲ್ಲ. ಸಾಕು ನಿಲ್ಸು. ನಾನು ಇಷ್ಟೊತ್ತು ತ್ರಿವಿಕ್ರಮನ್ಗೋಸ್ಕರ ಸುಮ್ಮನೆ ಇದ್ದೆ. ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ, ನಿನ್ನ ಮೇಲೆ ರೇಗಾಡಿದ್ರೆ ಅವನ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾಲ್ಗೆ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನಿಂದ ಆಗಲ್ಲ. ನೀನ್ ನನ್ನ ಮೇಲೆ ಮಾಡ್ತಾ ಇರೋ ಆರೋಪ ಎಲ್ಲ ಸುಳ್ಳು. ತ್ರಿವಿಕ್ರಮ ಹುಟ್ಟಿದ ದಿವಸ ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದೆ. ಯಾವ ಬಿಸ್ನೆಸ್? ನಾಗಬನಕ್ಕೆ ಹೋಗೋದಾ? ಏನ್ ಮುಖ್ಯವಾದ ಕೆಲಸ? ನಾಗಮಣಿನ ಕದಿಯೋದಾ? ಯಾರು ನೀನು? ಇದನ್ನೆಲ್ಲ ಯಾಕೆ ಕೇಳ್ತಾ ಇದೀಯಾ? ನಾನ್ ಯಾರಾದ್ರೆ ನಿಮಗೇನು? ತ್ರಿವಿಕ್ರಮ್ ಹುಟ್ಟಿದ್ದೇನ ನೀವು ನಾಗಬನದಿಂದ ನಾಗಮಣಿನ ಕದ್ದು ತಂದ್ರಿ ತಾನೆ?
ಯಾವ ನಾಗಮಣಿ? ನನಗೆ ಯಾವುದು ಗೊತ್ತಿಲ್ಲ. ನನಗೆಲ್ಲ ಸತ್ಯ ಗೊತ್ತಾಗಿದೆ. ಇನ್ನು ನೀವು ನನಗೆ ಮೋಸ ಮಾಡೋಕ್ಕಾಗೋದಿಲ್ಲ. ಏನ್ ಸತ್ಯ ಗೊತ್ತಾಗಿದೆ ನಿನಗೆ? ಯಾರು ನೀನು? ನೀವು ನಾಗಮಣಿ ಕದಿಯುವಾಗ ಅಲ್ಲಿದ್ದ ನಾಗರಾಜನ ಕೊಂದ್ರಲ್ಲ, ಅವನ ಜೊತೆ ಇದ್ದ ಇಚ್ಛಾಧಾರಿ ನಾಗಿಣಿ ನಾನೇ. ನಾನೇ ನಿನ್ನ ಮೇಲೆ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಕಾಯ್ತಾ ಇದ್ದಾನೆ ನಾಗಿಣಿ ಶಿವಾನಿ. ಸೇಡನ್ನ ತೀರಿಸ್ಕೋಬೇಕು ಅಂತಾನೆ ನಾನು ಈ ಭೂಮಿಗೆ ಬಂದಿದ್ದು. ಚಿಕ್ಕ ಹುಡುಗಿಯಾಗಿ ನನ್ನ ಜೊತೆ ಇದ್ದಿದ್ದು ಬೇರೆ ಯಾರು ಅಲ್ಲ, ಅದು ನಾನೇ. ನನ್ನ ಮೇಲೆ ಅನುಮಾನ ಬಂದು ಯಾವುದೋ ಮಾಂತ್ರಿಕನ ಕರೆಸಿ ನನ್ನನ್ನು ದಿಗ್ಬಂಧನ ಮಾಡ್ತಾರಲ್ಲ, ಆ ನಾಗಿಣಿ ಬೇರೆ ಯಾರು ಅಲ್ಲ, ನಾನೇ. ಹದಿನಾಲ್ಕು ವರ್ಷಗಳ ದಿಗ್ಬಂಧನದಿಂದ ಮುಕ್ತಿ ಪಡೆದು ನಿನ್ನ ಜಾಗನೆ ಕೊಂಡುಕೊಂಡು ನಿನ್ನ ಮೇಲೆ ಪ್ರತೀಕಾರದ ಹೊಂಚಾಕಿ ಕೂತಿರೋ ಇಚ್ಛಾಧಾರಿ ನಾಗಿಣಿ ನಾಗಲೋಕದ ಯುವರಾಣಿ ನಾನೇ. ಅಂದ್ರೆ ನಿಮ್ಮಪ್ಪ ಫಾರಿನ್ ಅಲ್ಲಿ ಇರೋದು, ನೀನ್ ಫಾರಿನ್ ಇಂದ ಬಂದಿದ್ದು, ಇದೆಲ್ಲ ಸುಳ್ಳ? ಹೌದು, ಎಲ್ಲ ಸುಳ್ಳು. ನಾಗಮಣಿನ ಪಡ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದ್ದು. ಇಷ್ಟು ವರ್ಷಗಳಿಂದ ನಾಗಮಣಿ ಕದ್ದ ದುಷ್ಟರನ್ನ ಹುಡುಕ್ತಾ ಇದ್ದೆ. ನೀನು ನನ್ನ ಕಣ್ಣು ಮುಂದೆನೇ ಇದ್ರು ನನಗೆ ಗೊತ್ತಾಗ್ಲಿಲ್ಲ. ಗೋಮುಖ ವ್ಯಾಘ್ರ ನೀನು. ಹೇಳು ನನ್ನ ಆದಿಶೇಷನ ಕೊಂದು ನಾಗಮಣಿನ ಅಪಹರಿಸಿದ್ದು ನೀನೇ ತಾನೆ? ಹೇಳು. ಶಿವಾನಿ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಬಾ ನನ್ನ ಜೊತೆಗೆ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೇ ತ್ರಿಶೂಲ್, ಏನ್ ಮಾಡ್ತಾ ಇದ್ಯೋ? ಅವಳನ್ನ ಕರಿತಾ ಇದ್ಯಾ? ಅವಳು ನೀನ್ ಅನ್ಕೊಂಡಿರೋಂಗೆ ಶಿವಾನಿ ಅಲ್ಲ, ಇಚ್ಛಾಧಾರಿ ನಾಗಿಣಿ ಕಣೋ. ಗೊತ್ತಪ್ಪ, ಅವಳೇನು ಅಂತ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೇಯ್, ಅವಳು ಮೋಸಗಾತಿ ಅಂತ ಗೊತ್ತಿದ್ರು ನೀನ್ ಯಾಕೋ ನಮ್ಗೆ ಹೇಳಿಲ್ಲ? ಮೋಸ ಮಾಡ್ತಿರೋಳು ಅವಳಲ್ಲಪ್ಪ, ಮೋಸ ಮಾಡ್ತಾ ಇರೋರೆ ಬೇರೆಯವರು. ಯಾರು? ನಾವೆಲ್ಲ ದೇವ್ರು ಪೂಜ್ಸೋ ನಮ್ಮ ಯಜಮಾನ್ರು. ನಾಲ್ಗೆ ಬಿಗಿಡ್ ಮಾತಾಡೋ. ಅವ್ರೇನೋ ಮಾಡಿದ್ರು? ಅವ್ರೇಕ ಮೋಸ ಮಾಡ್ತಾರೆ? ಏನ್ ಮೋಸ ಮಾಡಿದ್ರ? ಜೊತೆಗೆ ಇದ್ದು ನೀನ್ ಮಗ ಇದ್ದಂಗೆ ಅಂತ ಹೇಳಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ರಪ್ಪ. ನನ್ ಸಾಯ್ಸಕ್ ನೋಡ್ರಪ್ಪ ಅವರು. ಬರ್ರಿ, ಅವನೇನೋ ತಿಳಿದು ತಪ್ಪು ಮಾಡ್ತಾ ಇದ್ದಾನೆ. ದಯವಿಟ್ಟು ಕ್ಷಮಿಸ್ಬಿಡಿ. ನೀನ್ ಯಾಕಪ್ಪ ಅವ್ರ ಕಾಲ ಹಿಡ್ಕೋತ್ಯಾ? ಅವರು ನಾವ್ ಅನ್ಕೊಂಡಷ್ಟು ಒಳ್ಳೆಯವರಲ್ಲ. ಮಗ್ನೆ, ಏನ್ ಹೇಳ್ತಿದ್ಯೋ ನೀನು? ಯಜಮಾನ್ರು ಏನ್ ಮಾಡಿದ್ರು? ಅವನೇನೋ ತಲೆ ಕೆಟ್ಟು ಮಾತಾಡ್ತಾ ಇದ್ರೆ ಅದಕ್ಕೆ ಸೊಪ್ಪಾಗ್ತೀಯ ನೀನು? ನೀವು ಸುಮ್ಮನೆ ಇರ್ರಿ. ಅವ್ನ ಬಾಯಿ ಕಟ್ಟಕ್ ನೋಡ್ಬೇಡಿ. ಯಾವತ್ತು ಯಜಮಾನ್ರ ಬಗ್ಗೆ ಏನು ಮಾತಾಡದೆ ಇರೋನು ಇವತ್ತೇನೋ ಹೇಳ್ತಿದ್ದಾನಂದೆ. ಅದ್ರಲ್ಲಿ ಏನೋ ಸತ್ಯ ಇದೆ, ನೀನ್ ಹೇಳೋ. ಅಮ್ಮ, ಯಜಮಾನ್ರು ನನ್ಗೇನೋ ಕೆಲಸ ಇದೆ ಅಂತ ಹೇಳಿ ಯಾವ್ದೋ ಪಾಳು ಬಿದ್ದಿರೋ ದೇವಸ್ಥಾನ ಕರ್ಕೊಂಡು ಹೋಗಿ ನನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ರಮ್ಮ.
ನಾನು ಅವ್ರ ನಿದ್ದೆ ಕೆಡಿಸಿದ್ದೀನಂತೆ ಅವ್ರ ನೆಮ್ಮದಿ ಹಾಳು ಮಾಡಿದ್ದೀನಂತೆ ಅದಕ್ಕೆ ನನ್ನ ಬದುಕಿರ್ಲೇಬಾರ್ದಂತೆ